ರಾಬರ್ಸ್ ಒಳ ಹೋಗಿದ್ದನ್ನ ನೋಡಿದ್ರ ಶಾಪ್ನ ಮ್ಯಾನೇಜರ್. ಶಾಪ್ ಒಳಗೆ ಬರುವುದಕ್ಕೆ ಬಾಗಿಲು ಬಳಿ ಬಂದು ಅಲ್ಲೇ ನಿಂತ ಮ್ಯಾನೇಜರ್. ಹೊರಗಿನಿಂದ ಬಂದ ಗೋಲ್ಡ್ ಶಾಪ್ ಮ್ಯಾನೇಜರ್ಗೆ ಡೌಟ್ ಬರ್ಲಿಲ್ವಾ? ಅನುಮಾನ ಬಂದು ಗ್ಲಾಸ್ ಡೋರ್ ಬಳಿಯೇ ನಿಂತಿದ್ದಂತಹ ಮ್ಯಾನೇಜರ್ ನಿಂತ್ಕೊಂಡ್ರೆ ಸಾಕಾಗೋದಿಲ್ಲ, ಬಟ್ ಯಾರು ಬರ್ತಾ ಇದ್ದಾರೆ ಏನು ವಿಚಾರಿಸಬೇಕಲ್ಲ. ತಕ್ಷಣ ಗ್ಲಾಸ್ ಡೋರ್ ತೆಗೆಯೋದಕ್ಕೆ ಯತ್ನಿಸಿದಂತಹ ರಾಬರ್ಸ್ ಹೊರಗಿನಿಂದ ಗ್ಲಾಸ್ ಡೋರ್ ಬಿಗಿಯಾಗಿ ಹಿಡಿದು ನಿಂತಿದ್ದಂತಹ ಮ್ಯಾನೇಜರ್ ಡೋರ್ ತೆಗೆಯೋದಕ್ಕೆ ರಾಬರ್ಸ್ ಪ್ರಯತ್ನವನ್ನ ಪಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಓಡ್ ಹೋಗಿದ್ದಾರೆ ಮ್ಯಾನೇಜರ್. ರಾಬರ್ಸ್ ಚಲನವಲನವನ್ನ ಕಂಡು ಗಾಬರಿಯಾಗಿದ್ದಂತಹ ಗ್ರಾಹಕರು ರಾಬರ್ಸ್ ತಳ್ಳಿ ಹೊರಗೆ ಓಡಿದಂತಹ ಮಗು ಜೊತೆ ಬಂದಿದ್ದಂತಹ ಮಹಿಳೆಯರು, ಚಿನ್ನ ಖರೀದಿ ಮಾಡೋದಕ್ಕೆ ಅಂತ ಹೇಳಿ ಯಾರೋ ಬೇರೆ ಗ್ರಾಹಕರು ಕೂಡ ಅಲ್ಲಿ ಇದ್ರು ಈ ಶಾಪ್ನ ಒಳಗಡೆ. ಈ ಶಾಪ್ ಮ್ಯಾನೇಜರ್ಗೆ ಸ್ವಲ್ಪ ಅನುಮಾನ ಬರುತ್ತೆ, ಯಾರು ಬರ್ತಾ ಇದ್ದಾರೆ, ನಾಲ್ಕು ಜನ ಗುಂಪು ಕಟ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ. ಆ ಅನುಮಾನ ಬಂದ ತಕ್ಷಣ ಆ ಮ್ಯಾನೇಜರ್ ಹೋಗ್ಬಿಟ್ಟು ಡೋರ್ ಎಂಟ್ರೆನ್ಸ್ ಅಲ್ಲಿ ನಿಂತ್ಕೊಳ್ತಾರೆ. ಆ ಡೋರ್ ಎಂಟ್ರೆನ್ಸ್ ಅಲ್ಲಿ ನಿಂತ್ಕೊಂಡಿದ್ದಂತಹ ಸಂದರ್ಭದಲ್ಲಿ ನೋಡಿ ದೃಶ್ಯಾವಳಿಗಳು ಗಮನಿಸ್ತಾ ಇದ್ರಿ. ದರೋಡೆಕೋರರು ಯಾವ ರೀತಿಯಾಗಿ ಒಬ್ಬೊಬ್ರೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಇಬ್ರು ಎಂಟ್ರಿ ಕೊಟ್ರು, ಈಗ ಮೂರನೇವನು ಒಳಗಡೆ ಬರ್ತಾ ಇದ್ದಾನೆ. ಒಟ್ಟು 5 ಜನ, ಅದರಲ್ಲಿ 4 ಜನ ಈಗ ಎಂಟ್ರಿಯನ್ನ ಕೊಟ್ರು. ಈಗ 5ನೇವನು ಬರ್ತಾ ಇದ್ದಾನೆ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಒಟ್ಟು 5 ಜನ ಈ ಒಂದು ಗೋಲ್ಡ್ ಶಾಪ್ನ ಒಳಗಡೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ನೋಡಿ ಒಬ್ಬ ಮಹಿಳೆಯನು ಕೂಡ ಒಳಗಡೆ ಬಂದಿದ್ದಾರೆ ಮಗು ಜೊತೆ. ಆ ಮಗು ಜೊತೆ ಒಳಗಡೆ ಬಂದಂತಹ ಸಂದರ್ಭದಲ್ಲಿ ನೋಡಿ ಮ್ಯಾನೇಜರ್ ಯಾವ ರೀತಿಯಾಗಿ ಈ ಡೋರನ್ನ ಬಿಗಿಯಾಗಿ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಹೊರಗಡೆಯಿಂದನೋ ಅಥವಾ ಒಳಗಡೆಯಿಂದನೋ ಅಷ್ಟು ಕ್ಲಾರಿಟಿ ಇಲ್ಲ. ಐ ಥಿಂಕ್ ಒಳಗಡೆ ಇರಬೇಕು ಅಂತ ಕಾಣಿಸುತ್ತೆ. ಹೊರಗಡೆಯಿಂದ ಅವರು ಲಾಕ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ಬಟ್ ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಮತ್ತೆ ಮಹಿಳೆ ಕೂಡ ಗಾಬರಿಗೆ ಒಳಗಾಗ್ತಾರೆ. ಒಂದು ಸೆಕೆಂಡಿಗೆ ಆ ಮಗುನ ಕರ್ಕೊಂಡು ಕ್ಷಣಾರ್ಧದಲ್ಲೇ ಆಕೆ ಕೂಡ ಹೊರಗಡೆ ಓಡ್ ಹೋಗ್ತಾರೆ. ಮತ್ತೆ ಈ ರಾಬರ್ಸ್ಗಳು ಯಾವಾಗ ಏನು ಬೇಕಾದರೂ ಮಾಡೋದಕ್ಕೂ ಕೂಡ ಹೇಸೋದಿಲ್ಲ, ಯಾರ ಪ್ರಾಣವನ್ನ ಕೂಡ ತೆಗೆಯೋದಕ್ಕೂ ಕೂಡ ಹೇಸೋದಿಲ್ವಲ್ಲ. ಸೊ ಹಾಗಾಗಿ ಪ್ರಾಣ ಉಳಿದ್ರೆ ಸಾಕು ಅಂತ ಹೇಳಿ ಆ ಮಹಿಳೆ ಕೂಡ ಅಲ್ಲಿಂದ ಹೊರಗಡೆ ನಡೆದಿದ್ದಾರೆ. ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಸಿಬ್ಬಂದಿಗಳು ಹೊರಗಡೆ ಹೋಗ್ತಾ ಇದ್ದಾರೆ. ಅಲ್ಲಿ ಶಾಪ್ನ ಸಿಬ್ಬಂದಿಗಳು ಅಂತ ಹೇಳಿ ಈ ಶಾಪ್ನ ಸಿಬ್ಬಂದಿಗಳು ಹೊರಗಡೆ ಹೋಗ್ತಾ ಇದ್ದಾರೆ. ಈ ರಾಬರಿ ಎಲ್ಲ ಮಾಡ್ಕೊಂಡು ಅವರೆಲ್ಲ ಕದ್ಕೊಂಡು ಹೊರಗಡೆ ಹೋದ ನಂತರ ಈ ಸಿಬ್ಬಂದಿಗಳು ಹೊರಗಡೆ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಅನುಮಾನ ಬರದಂತೆ ಎಸ್ಕೇಪ್ ಆದ್ರ ದರೋಡೆಕೋರರು. ಹೈವೇ ರೋಡ್ ಬಿಟ್ಟು ಹಳ್ಳಿಗಳ ರಸ್ತೆಯಿಂದ ಕಾಲ್ಕಿತ್ತಂತಹ ರಾಬರ್ಸ್. 4 ದರೋಡೆಕೋರರು 2 ಬೈಕ್ಗಳಲ್ಲಿ ಪರಾರಿಯಾಗಿದ್ದಾರೆ. ಬೈಕ್ನಲ್ಲಿ ರಾಬರ್ಸ್ ಎಸ್ಕೇಪ್ ಆದಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಡೌಟ್ ಬರದಂತೆ ಬಸ್ಸನ್ನ ಹತ್ತಿ ಹೋದ್ನ ಇನ್ನೊಬ್ಬ ದರೋಡೆಕೋರ. ತನಿಖೆಗಾಗಿ 5 ತಂಡ ರಚನೆಯನ್ನ ಮಾಡಿದ್ದಾರೆ ಪೊಲೀಸ್ನವರು. 18 ಚೆಕ್ ಪೋಸ್ಟ್ಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ನೋಡಿ ರಾಬರಿಯನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿ. ಕ್ಷಣಾರ್ಧದಲ್ಲೇ ಗ್ರಾಹಕರ ರೀತಿ ಬರ್ತಾರೆ. ಅಲ್ಲಿ ಇದ್ದಂತಹ ಚಿನ್ನಾಭರಣಗಳೆಲ್ಲವನ್ನ ಕೂಡ ದೋಚ್ಕೊಂಡು ಕೇವಲ 4 ನಿಮಿಷಗಳಲ್ಲಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಎಲ್ಲರೂ ಎಸ್ಕೇಪ್ ಆಗ್ತಾರೆ. 4 ರಿಂದ 5 ಜನ ಏನು ಬಂದಿರ್ತಾರೆ ಅವರೆಲ್ಲರೂ ಕೂಡ ಎಸ್ಕೇಪ್ ಆಗ್ತಾರೆ. ಒಟ್ಟು 4 ಜನ ಏನ್ ಮಾಡ್ತಾರೆ, 2 ಬೈಕ್ನಲ್ಲಿ ಎಸ್ಕೇಪ್ ಆಗ್ತಾರೆ. ಇನ್ನೊಬ್ಬ ಬಸ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ ಅಂತ ಕಾಣಿಸ್ತಾ ಇದೆ. ಮತ್ತೆ ಇವರೆಲ್ಲರೂ ಕೂಡ ಪ್ರೊಫೆಷನಲ್ ದರೋಡೆಕೋರರು ಅಂತ ಕಾಣಿಸ್ತಾ ಇದೆ. ಯಾರು ಕೂಡ ಒಬ್ಬ ಮಾಸ್ಕ್ ಕೂಡ ಹಾಕೊಂಡಿಲ್ಲ, ಏನಿಲ್ಲ. ಒಬ್ಬ ಮಾತ್ರ ಹೆಲ್ಮೆಟ್ ಹಾಕೊಂಡಿದ್ದ ಅಷ್ಟೇ. ಹೆಲ್ಮೆಟ್ ಹಾಕೊಂಡು ಅಂಗಡಿಯ ಒಳಗಡೆ ನೋಡಿ ಯಾವ ರೀತಿಯಾಗಿ ಎಸ್ಕೇಪ್ ಆಗ್ತಾ ಇದ್ದಾರೆ ಅನ್ನೋದನ್ನ ದೃಶ್ಯಾವಳಿ ಮುಖಾಂತರ ನೀವು ಗಮನಿಸಬಹುದು. ನೋಡಿ ಮೇನ್ ರೋಡಲ್ಲಿ ಬಂದ್ರೆ ಈ CCTV ಫುಟೇಜ್ಗಳಲ್ಲಿ ಮೇನ್ ರೋಡಲ್ಲಿ ಹೋಗಿರೋದು ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಈ ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನ ಯಾಮಾರಿಸುವಂತಹ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಹಳ್ಳಿಗಳ ರಸ್ತೆಯನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಳ್ಳಿಗಳಲ್ಲಾದ್ರೆ ಈ CCTV ಕ್ಯಾಮ್ರಾಗಳನ್ನ ಎಲ್ಲೂ ಕೂಡ ಅಳವಡಿಸಿರೋದಿಲ್ಲ, ಅಷ್ಟಾಗಿ ಏನು ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ CC ಕ್ಯಾಮ್ರಾಗಳಿಗೆ ಹಳ್ಳಿ ಜನರು. ಸೊ ಹಾಗಾಗಿ ಇದನ್ನೇ ಬಂಡವಾಳ ಮಾಡಿಕೊಂಡು ಹಳ್ಳಿಗಳ ಮುಖಾಂತರ ಎಸ್ಕೇಪ್ ಆಗಿದ್ದಾರೆ ಅಂತ ಕಾಣ ಸಿಗ್ತಾ ಇದೆ. ಇಲ್ಲಿವರೆಗೂ ಎಷ್ಟು ಚಿನ್ನಾಭರಣವನ್ನ ದೋಚಿದ್ದಾರೆ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಬೇಕಾಗಿದೆ. ಮಾಲೀಕರು ಕೂಡ ಒಂದು ಸೆಕೆಂಡ್ನಲ್ಲಿ ಏನಾಗ್ತಾ ಇದೆ ಅನ್ನುವಂತಹ
ಒಂದು ಇಮ್ಯಾಜಿನೇಷನ್ ಕೂಡ ಇರೋದಿಲ್ಲ ಅವ್ರಿಗೆ. ಮ್ಯಾನೇಜರ್ಗೂ ಕೂಡ ಅಷ್ಟೇ ಅನುಮಾನ ಬರುತ್ತೆ, ಬಟ್ ಆದರೆ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ. ಇನ್ನೊಂದು ಕಡೆ ಏನಪ್ಪ ಅಂತಂದರೆ, ಇಷ್ಟು ದೊಡ್ಡ ಶಾಪ್ ಅಂದಮೇಲೆ ಯಾರಾದರೂ ಒಬ್ಬರು ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡಿರಬೇಕಲ್ವಾ? ಯಾಕೆ ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡಿಲ್ಲ ಅನ್ನುವಂತಹ ಅನುಮಾನ ವ್ಯಕ್ತವಾಗೋದು ಸರ್ವೇ ಸಾಮಾನ್ಯ. ಯಾಕೆಂದರೆ ಸಣ್ಣ ಪುಟ್ಟ ಶಾಪ್ಗಳಲ್ಲೂ ಕೂಡ ಸೆಕ್ಯೂರಿಟಿ ಇದ್ದೇ ಇರ್ತಾರೆ.